ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊತೀನಿ. ಇವತ್ತು ನಾನು ಸ್ವೀಟ್ ಕಾರ್ನಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಕಾರ್ನ್ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತೀನಿ. ಇವಂತೂ ಭಾಳ ಮಸ್ತ್ ಆಗ್ತಾವೆ. ದೊಡ್ಡೋರಿಂದ ಹಿಡಿದು ಸಣ್ಣವ್ರ ಮಟ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಇವನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಮತ್ತು ಭಾಳ ಈಸಿ ಇದನ್ನು ಮಾಡೋದು. ನಾನಿಲ್ಲಿ ಈ ಕಾರ್ನ ಇಡೇದು ಕುದಿಸ್ಕೊಂಡಿದ್ದೆ. ಬೇಕಂದ್ರೆ ನೀವು ಈ ಥರ ಕಾಳನ್ನ ಬಿಡಿಸ್ಕೊಂಡು ಆಮೇಲೆನೂ ಕುದಿಸ್ಕೋಬೋದು. ಇಲ್ಲಿ ನಾನು ಒಂದು ಲೈನನ್ನು ಚಾಕುಲೇ ತೆಗೆದಿಟ್ಕೊಂಡೆ, ಅಂದ್ರೆ ಎಲ್ಲ ಲೈನು ಆಮೇಲೆ ಕೈಲೇನ ಬಿಡಿಸ್ಕೋಬೋದು ಅಂಥೇಳಿ. ನಾನಿಲ್ಲೇ 1 ಬೌಲಷ್ಟು ಈ ಸ್ವೀಟ್ ಕಾರ್ನ ತೊಗೊಂಡೇನಿ. ಒಂದು 20 ನಿಮಿಷ ಇವನ್ನ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಎಣ್ಣೆಗೆ ಹಾಕಿದ ಕೂಡಲೇ ಚಟ್ಪಟ್ ಅಂಥೇಳಿ ಸಿಡಿತಾವೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ. ಅಕ್ಕಿ ಹಿಟ್ಟಿಲ್ಲಂದ್ರೆ ನೀವು ಇದಕ್ಕೆ ಮೈದಾ ಮತ್ತು ಕಾರ್ನ್ಫ್ಲೋರ್ನು ಹಾಕೋಬೋದು, ಎರಡು ಮಿಕ್ಸ್ ಮಾಡಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಸ್ವೀಟ್ ಕಾರ್ನಾಗ ನಾನು ಮುಂಚೆನ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪನ ಉಪ್ಪು ಹಾಕ್ಕೊಂಡೀನಿ. ಇವನ್ನ ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇದು ಭಾಳ ಒಣಾರ್ ಅನಿಸಿದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಏನು ಹಾಕಬಾರ್ದು, ಒಂದು 4 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಪೂರ ಎಣ್ಣೆ ಕಾದಿರ್ಬೇಕು ಜೋರು. ಆವಾಗ ಕಾರ್ನ ಹಾಕ್ಕೊಂಡು ಈ ಥರ ಕ್ರಿಸ್ಪಿ ಆಗುವಂಗೆ ಎಣ್ಣೆ ಒಳಗೆ ಕರಿಬೇಕು. ನಾನು ಮೇಲೆ ನ್ಯೂಸ್ ಪೇಪರ್ ಹಾಕಿ ಕರೆದಿದ್ದೆ, ಯಾಕಂದ್ರೆ ಇವು ಚಟ್ಪಟ್ಟಂತೆ ಒಂದರೂ ಸಿಡಿತಾವೆ. ಅದಕ್ಕೆ ನಾನು ಮೇಲೆ ನ್ಯೂಸ್ ಪೇಪರ್ ಹಾಕಿ ಇವನ್ನ ಕರ್ಕೊಂಡಿದ್ದೆ. ಇದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್, ಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ. ಇದಕ್ಕೆ ನಿಂಬೆಹಣ್ಣನ್ನು ಹಾಕೋಬೇಕು, ಅಂದ್ರೆ ಮಸ್ತ್ ಆಕೈತಿ. ಮನ್ಯಾಗ ನಿಂಬೆಹಣ್ಣು ಇರಲಿಲ್ಲ, ನಾ ಅದಕ್ಕೆ ಹಾಕ್ಕೊಂಡಿಲ್ಲ. ಇದನ್ನು ಎಲ್ಲನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಕ್ರಿಸ್ಪಿ ಕಾರ್ನ್ ರೆಡಿ ಆಕೈತಿ. ಇದನ್ನು ಒಂದು ಬೌಲ್ಗೆ ಹಾಕೋತೀನಿ. ಇದಂತೂ ಭಾಳ ಮಸ್ತ್ ಅನ್ನಿಸ್ತೈತಿ. ಮಕ್ಕಳಂತೂ ಇವನ್ನ ಭಾಳ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ. ಇದ್ರ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿನ ಹಾಕ್ಕೊಂಡೆ ಮೇಲೆ ಅಲಂಕಾರ ಮಾಡಿಕೊಂಡೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ದಿನ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಈ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.